ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಬಂಗಾರಿ ಜಗ್ಗಿ ಅವರು ಸುಂದ್ರಮ್ಮನ ಎತ್ಕೊಂಡು ಹೋಗ್ತಿದ್ದಾರೆ. ಯಾವ ಗುಗ್ಗು ನನ್ನ ಮಗನಯ್ಯ ಹೇಳಿದ್ದು ಇದು ಪಂಚಲೋಹದು ಅಂತ? ಆ ದೇಗುಲದ ಶಿವಲಿಂಗದ ನೆತ್ತಿಯ ಮೇಲೆ ಇವತ್ತಿಗೂ ಶ್ರೀಚಕ್ರದ ಮುದ್ರೆ ಇದೆಯಂತೆ. ಮುಂದೆ ಇನ್ನೊಂದು ಇತಿಹಾಸ ಏನು ಹೇಳುತ್ತೆ ಅಂದರೆ 16ನೇ ಶತಮಾನದಲ್ಲಿ ಜೈನ ಧರ್ಮದ ಪ್ರಭಾವ ತುಂಬ ಹೆಚ್ಚಾಗಿತ್ತು. ಆಗ ಹಿಂದೂ ಧರ್ಮ ಅದರ ಅಳಿವು ಉಳಿವಿನ ಚಿಂತನೆಯಲ್ಲಿತ್ತು. ಅದರಲ್ಲೂ ಅರಿಹಂತಪುರ ಎನ್ನುವ ಒಂದು ಊರಿನಲ್ಲಿ ಜೈನ ಧರ್ಮದ ಪ್ರಾಬಲ್ಯ ತುಂಬ ಹೆಚ್ಚಾಗಿತ್ತು. ಆಗ ರಾಜ ಮಧುಕೇಶ್ವರ ಹಿಂದೂ ಧರ್ಮದ ಉಳಿವಿಗಾಗಿ ಅಲ್ಲಿ ಈ ಶಿವಲಿಂಗವನ್ನು ಸ್ಥಾಪಿಸಿದ ಅಂತ ಇನ್ನೊಂದು ಕಡೆ ಉಲ್ಲೇಖನೂ ಇದೆ. ಅಷ್ಟಾದರೂ ಹಿಂದೂಗಳಲ್ಲಿ ಶೈವರು ಶಾಕ್ತರು ಬೇರೆ ಬೇರೆಯಾಗೇ ಇದ್ದರು. ಅವರಲ್ಲಿ ಒಗ್ಗಟ್ಟೇ ಇರಲಿಲ್ಲ. ಅದು ಕಾಲಾನುಕಾಲದಿಂದಲೂ ಇದ್ದಿದ್ದೆ, ಅದು ಈಗಲೂ ಮುಂದುವರೆದಿದೆ. ಮನುಷ್ಯ ಜಾತಿ ಒಂದೇ ಅನ್ನೋ ಮನೋಭಾವ ಯಾವಾಗ ಬರುತ್ತೋ ಈ ಜಗತ್ತಿಗೆ. ಮುಂದಿನ ಭಾಗ ಕೇಳಿ, ಇಲ್ಲೇ ಕುತೂಹಲ ಇರೋದು. ಎಲ್ಲ ಧರ್ಮದವ್ರನ್ನು ಒಂದು ಮಾಡೋದಕ್ಕೋಸ್ಕರ ರಾಜ ಮಧುಕೇಶ್ವರ ಶಿವಲಿಂಗದ ನೆತ್ತಿಯ ಮೇಲೆ ಶ್ರೀಚಕ್ರವನ್ನು ಕೆತ್ತಿಸ್ದ. ಈ ಎರಡೂ ಪಂಗಡಗಳು ಒಂದಾಗಿ ಸಹಬಾಳ್ವಿ ನಡೆಸಲಿ ಅನ್ನೋದಕ್ಕೋಸ್ಕರ ಹಾಗೂ ಈ ಕ್ಷೇತ್ರದ ಅಭಿವೃದ್ಧಿ ಪಡಿಸೋದಕ್ಕೋಸ್ಕರ ರಾಜ ಮಧುಕೇಶ್ವರ ಸಹಸ್ರ ಹೊನ್ನಿನ ನಿಧಿಯನ್ನು ಈ ಶಿವಲಿಂಗದ ತಳದಲ್ಲಿ ಒದಗಿಸಿದ. ಅದಕ್ಕೆ ಅಷ್ಟಬಂಧಗಳನ್ನು ಮಾಡಿಸಿ ಅಷ್ಟಸರ್ಪಗಳ ಕಾವಲಿರಿಸಿ ಆಧುನಿಕ ತಂತ್ರಜ್ಞಾನದ ಬಾಗಿಲುಗಳನ್ನೂ ಮಾಡಿಸಿದಂತೆ. ಇದು ಇಂದಿಗೂ ಯಾರಿಗೂ ತಿಳಿಯದ ರಹಸ್ಯ ಅಂತ ಚಕ್ರಾಪುರಿ ಇತಿಹಾಸದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಚಕ್ರಾಪುರದ ಕಥಾಭಾಗ ಇಷ್ಟೊಂದು ವಿಸ್ತಾರವಾಗಿದೆಯಾ? ಒಂದೇ ಕಥೆಯಲ್ಲಿ ಎಷ್ಟೊಂದು ಸುಳಿಗಳು. ಆದರೆ ದೇಶಿಕರೇ, ಇದೆಲ್ಲ ನನಗೇ ಯಾಕೆ ಹೇಳ್ತಾ ಇದ್ದೀರಾ? ಕಾರಣ ಇದೆ ಶಂಕರಶಾಸ್ತ್ರಿಗಳೇ. ನನಗೇ ಹೇಳೋ ಅಂಥ ವಿಶೇಷ ಕಾರಣ ಇದೆಯಾ? ನಾನು ಈ ಜಗತ್ತಿನ ವ್ಯಾಮೋಹವನ್ನೇ ಬಿಟ್ಟು ನಿಂತಿರೋನು. ಹೊನ್ನಿನ ನಿಧಿ ಎಲ್ಲೇ ಇದ್ರೂ ಅದು ನನಗೆ ಮಣ್ಣಿನ ಸಮಾನ. ನೀವು ನನಗಿಂತ ಒಂದು ಹೆಜ್ಜೆ ಮುಂದೆ ಇದ್ದೀರಿ. ಸಂಸಾರ ಬಂಧನವನ್ನು ಕಟ್ಕೊಳ್ದೆ ಬದುಕ್ತಿರೋ ವೈರಾಗಿಗಳು ನೀವು. ನನಗೂ ನಿಮಗೂ ಬೇಡದೇ ಇರೋ ಆ ನಿಧಿ ಪುರಾಣ ಇತಿಹಾಸ ಕಟ್ಕೊಂಡು ಏನಾಗಬೇಕಾಗಿದೆ ಹೇಳಿ? ಇದು ನಮಗೆ ಮಾತ್ರ ತಿಳಿದಿರೋ ವಿಚಾರ ಅಂತ ನಾವು ಅಂದ್ಕೊಂಡಿದ್ದೀವಿ. ಇದು ಪುಸ್ತಕ ರೂಪದಲ್ಲಿರೋದ್ರಿಂದ ಬೇರೆಯವರು ಇದನ್ನು ಓದಿರ್ತಾರೆ ಅಲ್ವಾ? ಹಾಗೆ ಓದ್ದವರು ಆ ನಿಧಿನ ಪಡೆಯೋದಕ್ಕೆ ಸಂಚು ಹೂಡೇ ಇರ್ತಾರೆ. ಇರಬಹುದು. ಅದು ಆ ಊರಿನ ಪಾಡು. ನಾವ್ಯಾಕೆ ಅಷ್ಟು ಚಿಂತೆ ಪಡಬೇಕು? ಈಗ ನಮ್ಮ ಚಕ್ರಾಪುರಿಯ ಸಮಸ್ಯೆ ಏನು ಅಂದರೆ ಶ್ರೀಚಕ್ರ ಕಾಣೆಯಾಗಿರೋದು. ಶ್ರೀಚಕ್ರ ರಕ್ಷಣೆಗೋಸ್ಕರ ನಮ್ಮ ಜಾಜಿ ಹೊರಟಿದ್ದಾಳೆ. ಅದರ ಬಗ್ಗೆ ನಾವು ಯೋಚನೆ ಮಾಡಬೇಕಲ್ವಾ? ಅದೇ ನನಗೆ ಸಮಸ್ಯೆಯಾಗಿ ಈಗಲೂ ಕಾಡ್ತಿರೋದು. ನಿಮ್ಮ ಜಾಜಿ ತನ್ನ ಜೊತೆ ವಿಗ್ರಹ ಹೊತ್ಕೊಂಡು ಹೋಗ್ತಿರೋದು ಇದೇ ಅರಿಹಂತಪುರಕ್ಕೆ. ಏನು ಹೇಳ್ತಾ ಇದ್ದೀರಾ ನೀವು? ಹೌದು ಶಾಸ್ತ್ರಿಗಳೇ, ಜಾಜಿ ಹೊರಟಿರೋದು ಇದೇ ಅರಿಹಂತಪುರದ ಕಡೆಗೇನೆ. ಅರಿಹಂತಪುರ? ಲಲಿತಾ, ಒಬ್ಬ ತಾಯಿ ಸಂಕಟ ಏನು ಅಂತ ನನಗೆ ಅರ್ಥ ಆಗುತ್ತೆ.
ಆದರೆ ಏನು ಮಾಡೋದು ಹೇಳು? ಈಗ ಜಾಜಿನ ಮದುವೆ ಮಾಡಿಕೊಟ್ಟಿದ್ರೆ ಕಳಿಸ್ಕೊಡ್ತಿರ್ಲಿಲ್ವಾ? ಇದು ಹಾಗೆ ಅನ್ಕೋ. ಅದು ಜವಾಬ್ದಾರಿಯಿಂದ ಕಳಿಸ್ಕೊಡೋ ವಿಚಾರ. ಹಾಗಾಗಿದ್ದಿದ್ರೆ ನಮಗಿಷ್ಟು ನೋವಾಗ್ತಾ ಇರಲಿಲ್ಲ. ಆದರೆ ಇದು ಗೊತ್ತಿದ್ದು ಕಷ್ಟದಲ್ಲಿ ನೂಕೋಪರಿ ಸರಿಯಲ್ಲ ಅಲ್ವಾ? ನಮ್ಮ ಸುಂದರಿ ಹೋದ್ಲು ಅನ್ನೋ ದುಃಖನ ಮರೆಸ್ತವಳು ಜಾಜಿ. ಬೇಡ ಅಂತ ಅಂದ್ಕೊಂಡ್ರು ಮನೆಯವರೆಲ್ಲ ಅವಳನ್ನ ಎಷ್ಟು ಹಚ್ಕೊಂಡ್ಬಿಟ್ಟಿದ್ದೀವಿ. ಏನು ಮಾಡೋದು ಲಲಿತಾ? ನಾವು ಯಾವುದನ್ನು ಅತಿಯಾಗಿ ಹಚ್ಕೋತೀವೋ ಅದೇ ನಮ್ಮಿಂದ ತುಂಬ ದೂರ ಹೋಗೋದು. ನಮ್ಮ ಜಾಜಿ ನಮ್ಮಿಂದ ದೂರ ಆಗ್ಬಿಟ್ಟಿದ್ದಾಳೆ. ಅವಳಿಲ್ದೆ ಮನೆಯೆಲ್ಲ ಬಣ ಅನ್ನಿಸ್ತಾ ಇದೆ. ನಿಜವಾದ ಸೂತ್ಕದ ದುಃಖ ನನಗೆ ಇವತ್ತಾಗ್ತಾ ಇದೆ. ಮಕ್ಕಳು ಅನ್ನೋ ಭಾವ ಎಷ್ಟು ಸುಖ ಕೊಡುತ್ತೋ ಅಷ್ಟೇ ದುಃಖನೂ ತರುತ್ತೆ. ಜಾಜಿನ ನಮ್ಮ ಮಗಳು ಅಂದ್ಕೊಂಡು ಎಷ್ಟು ಸಂತೋಷ ಪಟ್ಟಿದ್ವೋ ಈಗ ಅಷ್ಟೇ ಸಂಕಟನೂ ಅನುಭವಿಸ್ಬೇಕಾಗತ್ತೆ. ಯಾವುದು ನಮ್ಗೆ ಹೆಚ್ಚು ಸುಖ ತರುತ್ತೋ ಅದೇ ನಮ್ಗೆ ಅತ್ಯಂತ ದುಃಖನೂ ತರೋದು. ನೀವೇನು ಮಾಡ್ತಿರೋ ನನಗೆ ಗೊತ್ತಿಲ್ಲ. ನಮ್ಮ ಜಾಜಿನ ವಾಪಸ್ ಕರ್ಕೊಂಡು ಬನ್ನಿ. ಅವಳಿಲ್ದೆ ನನಗೇನು ಬೇಡ ಅಂತ ಅನ್ನಿಸ್ತಾ ಇದೆ. ಈ ಬದುಕೆ ಬೇಡ ಅನ್ನಿಸ್ತಾ ಇದೆ. ಲಲಿತಾ, ನೀನು ಇಷ್ಟೊಂದು ಆತಂಕ ಪಟ್ಕೋಬೇಡ. ಇರೋ ಅಪ್ಪನ್ನ ಕೇಳಿದ್ರೆ ಇದಕ್ಕೇನಾದರೂ ಪರಿಹಾರ ಹುಡುಕೊಡ್ತಾರೆ. ಅವರನ್ನ ಕೇಳಿದ್ರೆ ವೇದಾಂತದ ಮಾತುಗಳನ್ನ ಆಡಿ ನನ್ನನ್ನು ಸಮಾಧಾನ ಪಡಿಸೋದಕ್ಕೆ ಪ್ರಯತ್ನಿಸ್ತಾರೆ. ಆದರೆ ನಾನು ಸಮಾಧಾನ ಆಗೋದಿಲ್ಲ. ಅವರನ್ನು ಎದುರಿಸಿ ನನ್ನ ಕೈಲಿ ಮಾತಾಡೋದಕ್ಕಾಗೋದಿಲ್ಲ. ಅವಳು ಎಲ್ಲಿದ್ದಾಳೋ ಹುಡುಕೊಂಡು ಕರ್ಕೊಂಡು ಬನ್ನಿ, ಅಥವಾ ನನ್ನನ್ನೇ ಅವಳ ಹತ್ರ ಕರ್ಕೊಂಡು ಹೋಗಿ. ಒಟ್ಟಿನಲ್ಲಿ ಎಲ್ಲರೂ ಒಟ್ಟಿಗೆ ಅನುಭವಿಸೋಣ. ನನ್ನ ಮಗಳು ನನ್ನ ಮುಂದೆ ಇರಬೇಕು ಅಷ್ಟೇ. ಯಾವ ಕಡೆ ಹೋಗಿದ್ದಾಳೆ ಅಂತಾದರೂ ಗೊತ್ತಾಗೋದು ಬೇಡವಾ? ಮಾವನವ್ರಿಗೆ ಗೊತ್ತಿರುತ್ತೆ. ಅವ್ರು ನಮ್ಮನ್ನು ಸಮಾಧಾನ ಪಡಿಸೋದು ಬೇಡ. ಅವಳು ಎಲ್ಲಿ ಹೋಗಿದ್ದಾಳೆ ಅಂತ ತಿಳಿಸ್ಲಿ, ಅಷ್ಟು ಸಾಕು. ನಾವೇ ಹುಡುಕೊಂಡು ಹೋಗೋಣ, ಯಾರಿಗೂ ಹೇಳೋದು ಬೇಡ. ಲಲಿತಾ, ನೀನು ಅವಸರ ಪಡಬೇಡ, ನಾನು ವಿಚಾರಿಸ್ತೀನಿ. ಆದರೆ ಅದಕ್ಕೆ ಮೊದಲು ನೀನೊಂದೆರಡು ತುತ್ತು ಊಟ ಮಾಡು. ಅವಳು ಹೋದಾಗಿಂದ ಊಟ ತಿಂಡಿ ಎಲ್ಲ ಬಿಟ್ಟು ಕೂತಿದೀಯಾ? ನಾನೊಬ್ಬಳೇ ಅಲ್ವಲ್ಲ, ನೀವು ಹಾಗೇ ಇದ್ದೀರಿ. ಏನೋ ಶಾಸ್ತ್ರಕ್ಕೆ ಒಂದೆರಡು ತುತ್ತು ಗಂಟ್ಲಲ್ಲಿ ಇಳಿಸ್ತೀರಿ. ಮನೆಯಲ್ಲಿ ಎಲ್ರದ್ದು ಅದೇ ಸ್ಥಿತಿ ಅಲ್ವಾ? ಸರಿ, ತಟ್ಟೆ ಹಾಕು, ಒಟ್ಟಿಗೆ ಊಟ ಕೂತ್ಕೊಳ್ಳೋಣ. ಹಾಗಾದರೂ 4 ತುತ್ತು ಸೇರುತ್ತೆ. ಊಟ ಆದಮೇಲೆ ಅಪ್ಪನ ಜೊತೆ ಮಾತಾಡ್ತೀನಿ. ಆಮೇಲೆ ನಿರ್ಧಾರ ಮಾಡೋಣ ಏನು ಮಾಡೋದು ಅಂತ. ಈ ಕೈಕಾಲು ತೊಳೆದು ಬರ್ತೀನಿ, ತಟ್ಟೆ ಹಾಕು. ಬಂಗಾರಿ, ಅಲ್ಲಿ ಯಾರೋ ಹೋಗ್ತಿದ್ದಾರೆ, ಬಾ ಕೇಳೋಣ. ನೋಡಿ, ಮಾದೇಶ್ವರ ದಯಾ ಬಾರದೆ ಬರಿದಾದ. ಅರಿಹಂತಪುರಕ್ಕೆ ಹೇಗೆ ಹೋಗೋದು? ಇಲ್ಲಿಂದ ಗಾಡಿ ಸಿಗುತ್ತಾ? ಎಷ್ಟೊತ್ತಿಗೆ ಸಿಗುತ್ತೆ? ಓಹೋ, ಅರಿಹಂತಪುರಕ್ಕ ದಕ್ಷಿಣನಾಥನ ನೋಡಕ್ ಹೊಂಟಿದ್ದೀರಾ ನೀವು? ಹೌದು, ಯಾಕೆ? ಹೋಗಿ ಹೋಗಿ, ಆ ಕಡೆನೇ ಯಾವ್ದಾದ್ರು ಗಾಡಿ ಬರುತ್ತೆ. ನೀವು ಹೇಳೋದ್ ನೋಡಿದ್ರೆ ಅದು ತುಂಬಾ ಹೆಸರುವಾಸಿ ಇರ್ಬೇಕಲ್ವಾ? ತುಂಬಾ ಪ್ರಸಿದ್ಧಿನ, ಸಿಕ್ಕಾಪಟ್ಟೆ ಜನಜಂಗುಳಿ ಇರುತ್ತಾ ನಮ್ಮ ಚಕ್ರಾಪುರಿ ತ್ರಿಪುರ ಸುಂದರಿ ದೇವಸ್ಥಾನದ ಹಾಗೆ? ಅಂಥದ್ದೇನು ಇಲ್ಲಮ್ಮ, ಜನನೇ ಇರೋದಿಲ್ಲ. ಆ ದಕ್ಷಿಣನಾಥೇಶ್ವರನ ದೇವಸ್ಥಾನ ಇರೋದು ಕಾಡಿನ ಅಂಚಿಗೆ, ಊರಿಂದ ಹೊರಕ್ಕೆ ಜನನೇ ಬರೋದಿಲ್ಲ. ಈ ವರ್ಷ ಪೂರ್ತಿ ದನ ಕಾಯೋರು, ಈ ಪ್ರಾಣಿಗಳನ್ನ ಕದ್ದು ಮುಚ್ಚಿ ಬೇಟೆಯಾಡೋರು, ದಾರಿ ಹೋಕರು
ಇಲ್ಲಿ ವಿಶ್ರಾಂತಿ ತಗೊಳಕ್ಕೆ ಉಪಯೋಗಿಸ್ತಾರೆ ಅಷ್ಟೇ. ಆ ದೇವ್ರಿಗೆ ಪೂಜೆ ಹಬ್ಬ ಜಾತ್ರೆ ಏನೂ ಇಲ್ವಾ? ಈ ವಸಂತ ಮಾಸದಲ್ಲಿ ಮಾತ್ರ ಪೂಜೆ ಶ್ರದ್ಧಾ ಭಕ್ತಿಯಿಂದ ನಡೆಯುತ್ತೆ. ಪೂಜಾವಸಾನ ಅದರಿಂದ ದೊಡ್ಡ ಕಥೆನೇ ಇದೆ. ಒಬ್ಬೊಬ್ರು ಒಂಥರ ಹೇಳ್ತಾರೆ, ಅದೆಷ್ಟು ಸುಳ್ಳು ಅದೆಷ್ಟು ನಿಜವೋ ಯಾರಿಗೆ ಗೊತ್ತು. ಏನದು ಕತೆ ಹೇಳಿ ಕೇಳ್ತೀವಿ. ಅಲ್ಲಿಗೆ ಹೊಂಟಿದ್ದೀರಲ್ಲ, ಅಲ್ಲೇ ಕೇಳಿ. ದಕ್ಷಿಣನಾಥೇಶ್ವರ ದೇವಸ್ಥಾನ ಅಷ್ಟೊಂದು ಪ್ರಸಿದ್ಧಿನೂ ಅಲ್ಲ, ಅಲ್ಲಿ ಜನರು ಬರಲ್ಲ ಅಂದಮೇಲೆ ನಾವು ಅರಿಹಂತಪುರ ಅಂದಾಗ ದಕ್ಷಿಣನಾಥನ್ನೇ ನೋಡೋದಕ್ಕೆ ಬಂದಿದ್ದೀರಾ ಅಂತ ಹೇಗೆ ಕೇಳಿದ್ರಿ? ಈ ಊರಿಗೆ ಹೋಗೋರು ಒಂದು ಒಳ್ಳೆ ಜನ ಆಗಿರ್ತಾರೆ, ಇಲ್ಲ ಅಂದರೆ ತುಂಬ ಕೆಟ್ಟ ಜನ ಆಗಿರ್ತಾರೆ. ಈ ಕೆಟ್ಟ ಜನ ದಂಧೆ ಲೂಟಿ ದರೋಡೆ ಮಾಡೋಕೆ ಹೋಗ್ತಾರೆ. ಆದರೆ ಒಳ್ಳೆ ಜನ ದಕ್ಷಿಣನಾಥನ ನೋಡೋಕೆ ಹೋಗ್ತಾರೆ. ಒಳ್ಳೆ ಜನ ಹೋದರೆ ದಕ್ಷಿಣನಾಥನಿಗೆ ಹಣ್ಣು ಕಾಯಿ ಮಾಡಿಸ್ಕೊಂಬರ್ತಾರೆ. ಇದು ಬಿಟ್ಟರೆ ಆ ಕೆಟ್ಟ ಊರಿಗೆ ಕಾಗೆ ಹದ್ದುಗಳು ಸಹ ಹೋಗಿ ಬರೋದಿಲ್ಲ. ನಿಮ್ಮನ್ನು ನೋಡ್ರೆ ಭಾಳ ಒಳ್ಳೆ ಜನ ಅನಿಸ್ತು, ಅದಕ್ಕೆ ಹಂಗೆ ಕೇಳಿದೆ. ಹೋಗಿ ಹೋಗಿ ಆ ದಕ್ಷಿಣನಾಥನ ನೋಡೋಕ್ಕಂತ ಹೊಂಟ್ರೆ ಅಲ್ಲಿ ಅದೇನೇನೋ ನಿಗೂಢತೆಗಳು ಕಾಣುತ್ತೆ. ರಹಸ್ಯ ಸತ್ಯಗಳೆಲ್ಲ ತೆರ್ಕೊಳ್ತವೆ. ಎದೆ ಗಟ್ಟಿ ಮಾಡ್ಕೊಂಡು ಹೋಗಿ. ಹಾಂ ಚಾಚಿ ನಂಗೆ ಯಾಕೋ ಭಯ ಆಗ್ತಾ ಇದೆ ಕಣೆ. ಲೋ ಬಂಗಾರಿ, ದೇವ್ರ ಹತ್ರ ಹೋಗೋದಕ್ಕೆ ಯಾಕೋ ಭಯ ಪಡ್ತೀಯಾ? ನೀನೇನಾದರೂ ನಮ್ಮ ಬಿಸಿಲು ಮಾರಿ ನೋಡಿದ್ರೆ 3 ದಿನ ಜ್ವರ ಬಂದು ಮಲ್ಕೊಳ್ತೀಯ. ನಮ್ಮ ಜೊತೆ ಸುಂದ್ರಮ್ಮ ಇದ್ದಾಳೆ, ಏನಾಗಲ್ಲ. ಚಾಚಿ ನಂಗೆ ಭಯ ಪಡ್ಬೇಡ ಅಂತ ಹೇಳ್ಬಿಟ್ಟು ನೀನೇ ಭಯ ಪಡ್ತಿದ್ಯಲ್ಲೇ. ಸುಮ್ಮನೆ ಬಾರೋ. ಸತ್ಯ ಹೇಳಿದ್ರು ಹೊಡಿತಾಳ. ಬಂಗಾರಿ ಬಂದ. ಸುಮ್ಮನೆ ಕುರಿ ನಿಂತಾಗ ನಿಂತರಾಗೋದಿಲ್ಲ. ಇವನ್ನ ಬಲಿ ಕೊಡೋದ್ರಿಂದ ಶ್ರೀಚಕ್ರ ನಮಿಸ್ಕೋದಿಲ್ಲ. ಇವನಿಗೆ ಕೊಟ್ಟ ಗಡುವು ಮುಗೀತು. ವಿಗ್ರಹದ ವಿಚಾರ ಏನಾಯ್ತು ಅಂತ ವಿಚಾರಿಸು ಕಡಕೆ. ಮಾರಿಗುಡಿ, ಏನಾಯ್ತು ನಿನ್ನ ತನಿಖೆ? ವಿಗ್ರಹದ ಪತ್ತೆದಾರಿಕೆ 1 ದಿನ ಗಡುವು ಕೊಟ್ಟಿದ್ವಿ, ಅದು ಮೀರಿ ಹೋಯ್ತು. ಆದ್ರೂ ವಿಗ್ರಹ ಪತ್ತೆ ಆಗಿಲ್ಲ. ವಿಗ್ರಹ 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 ಜಾಜಿನ್ ವಿಚಾರಿಸಿದೆ, ಅವಳು ಬಾಯಿ ಬಿಡ್ಲಿಲ್ಲ. ಬಂಗಾರಿನ ಜೈಲಲ್ಲಿ ಹಾಕಿ ಚಚ್ಚಿದೆ, ಅವನು ಬಾಯಿ ಬಿಡ್ಲಿಲ್ಲ. ನಿಮ್ಮ ವಿಗ್ರಹ ಎಲ್ಲಿದೆ ಅಂತೆಲ್ಲ ಗೊತ್ತಾಗದೆ ನಾನು ಹೇಗ್ ತರ್ಲಿ? ಅವಿವೇಕಿ ಇವನು. ಆ ಜಾಜಿ ಒಂಥರ ಮಾಯಾಂಗನೆ. ನಮಗೆ ಎಷ್ಟು ಸಾರಿ ಮಣ್ಣು ಮುಗಿಸಿದಾಳೆ. ನೈವಾಗಿ ಕೇಳಿದ್ರೆ ಬಾಯಿ ಬಿಡ್ತಾಳ. ಸರಿಯಾಗಿ ಪೊಲೀಸ್ ಸ್ಟೇಷನಲ್ಲಿ ಕೇಳಿ ಬಾಯಿ ಬಿಡಿಸ್ಬೇಕು ಅಂತ ಹೇಳು ಕಣಕ್ಕೆ ಅವನಿಗೆ. ನಿನಗೆ ಆ ಜಾಜಿ ಮೇಲೆ ಕಣ್ಣಲ್ವಾ ಮಾರಿಗುಡಿ? ಸುಮ್ಮನೆ ನಮ್ಮ ಮುಂದೆ ವಿಚಾರಿಸಿದ್ದೀನಿ ಅಂತ ನಾಟಕ ಆಡ್ತಿದ್ಯಾ? ಅವಳನ್ನ ಇಲ್ಲಿ ಕರ್ಕೊಂಡ್ ಬಾ, ನಾವು ನಮ್ಮ ರೀತಿಯಲ್ಲೇ ವಿಚಾರಿಸ್ತೀವಿ. ಆಗ ಅವಳು ಬಾಯಿ ಬಿಡ್ತಾಳೆ, ವಿಗ್ರಹನೂ ಸಿಗುತ್ತೆ. ಕಡ್ಕಿ, ಮೊದಲು ನನಗೆ ಜಾಜಿ ಮೇಲೆ ಮನ್ಸಿತ್ತು ನಿಜ. ಅವಳನ್ನ ಪಡ್ಕೋಬೇಕು ಅಂತ ನಾನು ಏನೇನೆಲ್ಲ ಮಾಡಿದೆ, ಅದೆಲ್ಲ ಈಗ ಹಳೆ ಕತೆ. ಈಗ ನನಗೂ ನಿಮ್ಗಳ ಹಾಗೆ ಅವಳ ಮೇಲೆ ರೋಷ ಉಕ್ತಾ ಇದೆ. ಒಂದು ವಿಗ್ರಹದಿಂದ ನನ್ನ ಮಾನ ಹೋಯ್ತಲ್ಲ ಅಂತ. ಜಾಜಿ ಮೇಲೆ ಮೊದಲಿದ್ದ ಮನಸ್ಸು ನನಗೀಗಿಲ್ಲ. ಅವಳ ಮೇಲೆ ಸೇಡು ತೀರಿಸ್ಕೋಬೇಕು ಅಂತ ಅನಿಸ್ತಾ ಇದೆ. ಆ ವಿಗ್ರಹನ ಮೊದಲು ನಿಮ್ಮ ಮುಂದೆ ಬಿಸಾಕಿ ಆಮೇಲೆ ಅವನು ಹಿಡಿತೀನಿ. ಇವನು ಅವಳನ್ನ ಹಿಡಿದು ಅವಳ ಜೊತೆ ಚಕ್ಕಂದ ಆಡಿ ಆಮೇಲೆ ಅವಳು ಕರ್ಕೊಂಬಂದು ಮುಂದೆ ನಿಲ್ಸೋವರೆಗೂ ನಾವೇನು ಕಡ್ಲೆಪುರಿನ ತಿಂತಾ ಇರ್ತೀವಿ. ಹೇಳ್ ಕಡ್ಕೆ. ನಮಗೂ ಸುಮ್ಮನೆ ಕಾಲ ಹರಣ ಆಗ್ತಿದೆ ಮಾರಿಗುಡಿ. ಇವತ್ತೇ ಅಲ್ಲ, ಈಗಲೇ ಆ ಜಾಜಿನ ತಂದು ನಮಗೆ ಒಪ್ಸು. ಮುಂದೇನು ಮಾಡ್ಬೇಕಂತ ನಾವು ಯೋಚಿಸ್ತೇವೆ. ಸರಿ, ಈಗೇನು ಅವಳನ್ನ ತಂದು ಒಪ್ಪಿಸ್ಬೇಕು ಅಷ್ಟೇ ತಾನೇ? ಒಪ್ಪಿಸ್ತೇನೆ ಬಿಡಿ. ನಿನ್ನಿಂದ ಅಷ್ಟೋ ಇಷ್ಟೋ ವಿಚಾರಗಳಾದ್ರೂ ತಿಳಿಯುತ್ತೆ. ಹೋದ್ರೆ ಈ ಮುಟ್ಟಾಳಿಂದ ಆಪತ್ತೆ ಜಾಸ್ತಿ. ಇವನ್ ಯಾಕೆ ಜೊತೆಲಿ ಇಟ್ಕೊಂಡಿದ್ಯೋ ಏನೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ಸಮಯ ಬಂದಾಗ ಒಂದು ಹುಲ್ಕಡ್ಡಿನೂ ಆಶ್ರಯ ಆಗುತ್ತೆ ವಿರೂಪಾಕ್ಷ. ನಮಗೆ ಕಾನೂನಿನ ಸಹಾಯ ಬೇಕು. ಇವನನ್ನ ನಮ್ಮ ಹದ್ದು ಬಸ್ತಲ್ಲಿ ಇಟ್ಕೊಂಡ್ರೆ ಎಲ್ಲೋ ಒಂದು ಕಡೆ ಬೇಕಾಗ್ತಾನೆ.
ಇವನು ಹುಂಬ ಇರ್ಬೋದು, ಆದರೆ ನಮ್ಮ ಕೆಲಸನ ಮಾಡಿಸ್ಕೊಳ್ಳೋಕ್ಕೆ ನಮ್ಮ ಜಾಣತನ ಬೇಕು. ಜಾಜಿನ ತಂದು ಒಮ್ಮೆ ಒಪ್ಪಿಸ್ಲಿ, ವಿಗ್ರಹನೂ ಸಿಗುತ್ತೆ. ಲೋ ಬಂಗಾರಿ, ನಮ್ ಸುಂದ್ರಮ್ಮ ನಾವ್ ಆಡೋ ಮಾತುಗಳನ್ನೆಲ್ಲ ಕೇಳಿಸ್ಕೊತಿರ್ತಾಳೆ, ಆದ್ರೆ ಅವಳು ಮಾತ್ರ ಒಂದು ಮಾತು ಆಡಲ್ಲ. ತಿನ್ನೋಕ್ ಬೇಕು ಅನ್ನಲ್ಲ, ಕುಡಿಯೋಕ್ ನೀರ್ ಬೇಕು ಅನ್ನಲ್ಲ, ಸ್ವಲ್ಪನೂ ಕಿರಿಕಿರಿ ಮಾಡಲ್ಲ, ಯಾವಾಗ್ಲೂ ನಗ್ತಿರ್ತಾಳೆ ಅಲ್ವಾ? ಎಲ್ಲ ದೇವರು ಅಷ್ಟೇ ಕಣೆ, ಯಾವ ದೇವರು ಒದ್ಬೇಕು ಇದ್ಬೇಕು ಅನ್ನಲ್ಲ. ಎಲ್ಲ ನಮ್ಮ ಸಂತೋಷಕ್ಕೆ ದೇವ್ರಿಗೆ ಅದಿಷ್ಟ ಇದಿಷ್ಟ ಅಂತ ಏನೇನೋ ಮಾಡ್ತಿರ್ತೀವಿ. ದೇವ್ರಿಗೆ ಹಾಗೆಲ್ಲ ಹೇಳ್ಬಾರ್ದು ಕಣೋ ಬಂಗಾರಿ, ತಪ್ಪಾಯ್ತು ಅಂತ ಕೆನ್ನೆಗೆ ಹೊಡ್ಕೋ. ಕೆನ್ನೆಗೆ ಹೊಡ್ಕೊಂಡ್ರೇನು ಹಣೆಗೆ ಹೊಡ್ಕೊಂಡ್ರೇನು. ಈಗ ನೋಡು ಅರಿಹಂತಪುರ ದಕ್ಷಿಣಾತೇಶ್ವರನ ಅವಸ್ಥೆನ. ದೇವಸ್ಥಾನ ಹಾಳು ಬಿದ್ದಿದೆ ಅಂತೆ, ಪೂಜೆ ಇಲ್ವಂತೆ, ಪುನಸ್ಕಾರ ಇಲ್ವಂತೆ. ಆ ದೇವಸ್ಥಾನ ಕಳ್ಳ ಕಾಕರಿಗೆ ಆಶ್ರಯ ತಾಣವಾಗಿದೆ ಅಂತೆ. ತುಂಬ ಜನಪ್ರಿಯ ದೇವಸ್ಥಾನದಲ್ಲಿ ಪೂಜೆ ಸಮಯದಲ್ಲಿ ಬಿಟ್ಟು ಉಳಿದ ಸಮಯದಲ್ಲಿ ದೇವರೆಲ್ಲೂ ಆಚೆ ಹೋಗದೇ ಇರಲಿ ಅಂತ ಬೀಗ ಹಾಕಿ ಕಾಯ್ತಾ ಇರ್ತಾರೆ ಜನ. ಏನೋ ಬಂಗಾರಿ, ಈ ಊರಿಗೆ ಬಂದ್ ಕೂಡ್ಲೆ ನಿನಗೇನೋ ದಿವ್ಯ ಜ್ಞಾನ ಓಲ್ದ್ಬಿಟ್ಟಿದೆ. ಏನೇನೋ ಮಾತಾಡ್ತಿದ್ಯಾ? ಏನೋ ನಮ್ಮ ಕಷ್ಟಗಳನ್ನ ನೋಡಿದ್ರೆ ಈ ದೇವ್ರಗಳ ಮೇಲೆ ನಂಬಿಕೆನೇ ಹೊರಟೋಗ್ತಿದೆ ನಂಗೆ. ಈಗ ನಮ್ಮನೆ ನೋಡು, ಈ ಸುಂದರಮ್ಮನ ತಗೊಂಡು ಧರ್ಮಕ್ಷೇತ್ರಗಳು ಸುತ್ತಿ ಈ ಸುಂದರಮ್ಮಂಗೆ ಜೀವ ತುಂಬಬೇಕು ಅನ್ನೋ ತವಕ. ಅದೇನಾದ್ರೂ ಆಗ್ಲಿ, ಸದ್ಯ ನಮ್ ಸುಂದ್ರಮ್ಮ ನಮಗ್ ವಾಪಸ್ ಸಿಕ್ಲಲ್ಲ, ಅಷ್ಟೇ ಸಾಕು. ಅಲ್ಲ ಕಣೆ ಜಾಜಿ, ಆ ಜಗ್ಗಿ ಮತ್ತು ಪಂಚಾಕ್ಷರಿ ಆ ನಕಲಿ ವಿಗ್ರಹ ತಗೊಂಡೋಗಿ ಅದನ್ನೇ ನಿಜವಾದ ವಿಗ್ರಹ ಅಂತ ನಂಬಿದ್ದಾರೆ. ಈಗ ಗೊತ್ತಾಗ್ಬಿಟ್ಟಿರ್ತೋ ಏನೋ. ಅಯ್ಯೋ, ಅದು ಅವ್ರ ಕರ್ಮ ಬಿಡೋ, ಬಾ ನಾವು ಹೋಗೋಣ. ನಡಿ. ಸ್ವಾಮಿ ದಕ್ಷಿಣನಾಥ, ಈ ಸ್ಥಳವನ್ನು ಪುಣ್ಯಕ್ಷೇತ್ರ ಮಾಡೋ ಜವಾಬ್ದಾರಿ ನನ್ನ ಮೇಲಿದೆ. ಮಾತು ಕೊಟ್ಟಿದ್ದೀನಿ ನನ್ನ ಗುರುಪಾದರಿಗೆ. ಗುರು ವಚನವನ್ನು ನೆರವೇರಿಸಬೇಕಾದ್ದು ನನ್ನ ಕರ್ತವ್ಯ. ಆದರೆ ಅದಕ್ಕೆ ತುಂಬ ಹಣ ಬೇಕು ಸ್ವಾಮಿ. ಬೇರೆ ಯಾವುದೇ ರೀತಿಯಲ್ಲೂ ಇನ್ಯಾವುದೇ ಮೂಲದಿಂದಲೂ ಈ ದೇಗುಲವನ್ನು ಉದ್ಧಾರ ಮಾಡೋದಕ್ಕೆ ನನ್ನಿಂದ ಸಾಧ್ಯವಾಗ್ತಿಲ್ಲ ದೇವ. ನಿನಗಾಗಿ ಮೀಸಲಿಟ್ಟಿರೋ ಆ ನಿಧಿಯನ್ನು ನನಗೆ ದಕ್ಕಿಸಿಕೊಟ್ರೆ ಗುರುಪಾದರ ಆಸೆಯನ್ನು ನೆರವೇರಿಸಿ ಈ ನಿನ್ನ ಸ್ಥಳವನ್ನು ಪುಣ್ಯ ಭೂಮಿಯನ್ನಾಗಿ ಮಾಡಬಹುದು ಸ್ವಾಮಿ. ಆಗಲೇ ನನಗೆ ಮುಕ್ತಿ. ಇದೆಲ್ಲ ಆದರೆ ನಾನು ನಿರಮ್ಮಳವಾಗಿ ನಿನ್ನ ಪಾದ ಸೇರ್ಕೋತೀನಿ ಸ್ವಾಮಿ. ನಿನ್ನ ಸುಪರ್ದಿನಲ್ಲಿರೋ ಹೊನ್ನಿನ ನಿಧಿಯನ್ನು ಪಡೆಯೋದಕ್ಕೆ ಅವಕಾಶ ಮಾಡಿಕೊಡು ದೇವ. ಸ್ವಾಮಿ ದಕ್ಷಿಣನಾಥೇಶ್ವರ, ನಾನೂ ಉದ್ಧಾರ ಆಗಬೇಕು, ನೀನೂ ಉದ್ಧಾರ ಆಗಬೇಕು. ನೀ ನನಗಿದ್ದರೆ ನಾನಿನಗೆ. ನಿನ್ನ ತಳದಲ್ಲಿರೋ ನಿಧಿ ನನಗೆ ದಕ್ಕೋ ಹಾಗೆ ಮಾಡಿದ್ರೆ ಈ ನಿನ್ನ ದೇಗುಲವನ್ನು ಲೋಕವಿಖ್ಯಾತ ಮಾಡಬಹುದು ತಂದೆ. ಎಲ್ಲವನ್ನು ತ್ಯಜಿಸಿ ಬೂದಿ ಬಳ್ಕೊಂಡು ಸ್ಮಶಾನ ಕಾಯೋ ನೀನು ಈ ನಿಧಿಯನ್ನು ಯಾಕಪ್ಪ ಕಾಯ್ತಾ ಇದೆಯಾ? ಯಾರಿಗೂ ಉಪಯೋಗವಿಲ್ಲದ ಹಾಗೆ ಇದು ಮಣ್ಣನ್ನು ಸೇರಬಾರ್ದು ತಂದೆ. ನೀನು ಮನಸ್ಸು ಮಾಡಿ ಈ ನಿಧಿ ನನಗೆ ದಕ್ಕೋ ಹಾಗೆ ಮಾಡಿದ್ರೆ ನಿನಗೆ ಚಿನ್ನದ ಹೊದಿಕೆ ಖಂಡಿತ ಮಾಡಿಸ್ತೀನಿ ತಂದೆ. ಆಗ ನೋಡು ನೀನು ಹೇಗೆ ಪಳಪಳ ಅಂತ ಹೊಳಿತೀಯ. ಇಲ್ಲಿರೋ ಚಿನ್ನದ ನಿಧಿನ ನನ್ನ ಕೈವಸ ಮಾಡು ಶಿವನೇ. ನಾನೇ ಖುದ್ದಾಗಿ ನಿಂತು ಈ ಕ್ಷೇತ್ರನ ಅಭಿವೃದ್ಧಿಪಡಿಸ್ತೀನಿ. ಜೊತೆಗೆ ನಾನು ಸಿರಿವಂತಲಾಯ್ತೀನಿ. ಚಿನ್ನ ಏನಿದ್ರು ಹೆಣ್ಮಕ್ಳ ಹತ್ರ ಇದ್ರೇ ಚಂದ. ಅದೆಲ್ಲೋ ತಳ ಸೇರ್ಕೊಂಡು ಹಾಳಾಗೋದನ್ನ ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ಲ ಸ್ವಾಮಿ. ಅದು ಸಂಪೂರ್ಣ ನನ್ನ ಕೈವಸ ಆಗಿ ಗುರುಗಳನ್ನ ಈ ದಗಾಕೊರೋ ಶಿವರುದ್ರಪ್ಪನ ನಿವಾರಣೆ ಆಗಂಗೆ ಮಾಡು ಸ್ವಾಮಿ. ಆ ನಿಧಿನ ಪಡೆಯೋ ಹಕ್ಕು ನಂದೇ ಅಲ್ವಾ? ತಲತಲಾಂತರದಿಂದ ವಂಶ ಪಾರಂಪರ್ಯವಾಗಿ ನಾವೇ ನಿಮ್ಮ ಸೇವೆ ಮಾಡ್ಕೊಂಬಂದಿದ್ದೀವಿ.
ಅದಕ್ಕೆ ಪ್ರತಿಫಲವಾಗಿ ಆ ಚಿನ್ನದ ನಿಧಿನ ನಮಗೇ ಕರುಣಿಸ್ಬೇಕಾಗಿರೋದು ನಿನ್ನ ಬಾಧ್ಯತೆ ಅಲ್ವಾ ಸ್ವಾಮಿ? ನಿನ್ನ ಆಶೀರ್ವಾದ ಸದಾ ನನ್ನ ಮೇಲಿರಲಿ ದಕ್ಷಿಣನಾಥೇಶ್ವರ. ಭದ್ರಾಕಾರ ಸಮುದ್ರ ಪಾರಹಿ ಮಾತೃಕ್ರೋದ್ಬಲ ರುದ್ರ ರೌದ್ರಾನಂದ ಹರಿದ್ರ ಗಾತ್ರ ನಿಯುಕ್ತಾನಂದಿತ ರುದ್ರ ಗುರುಪುತ್ರ ಕೃತ ದಿಗ್ದಿಗ್ಧಿ ಕೃತ ವಿದ್ಯುಚ್ಚಾಲನ ರುದ್ರ